ಒಮ್ಮೆಲೆ ನೀರು ಸಮುದ್ರದಿಂದ ಅಬ್ಬರದ ರೀತಿಯಲ್ಲೇ ಬಂತು. ನದಿ ದಾಟಲಾಗದೆ ಮುಳುಗಿದ್ರು ಎಂದ್ರೆ ನನ್ನಿಂದ ನಿಜವಾಗ್ಲೂ ನಂಬಲು ಸಾಧ್ಯವಾಗಲಿಲ್ಲ. ಯಾಕೆ ದೇವರು ಇಂಥ ಕ್ರೂರವಾದ ಸಾವನ್ನು ತಂದೊಡ್ಡಿದೆ? ನಮ್ಮ ಬದ್ಧ ವೈರಿಗಳಿಗೂ ಕೂಡ ಇಂಥ ಸಾವು ಬರಬಾರದು. ಪರ್ಮಿಷನ್ ಪಡೆಯದೆ ತಾನೊಬ್ಬ ಉಸ್ತುವಾರಿ ಸಚಿವ ಎನ್ನುವ ಅಮಲಿನಲ್ಲಿ ಇಂಥ ಒಂದು ದುರ್ಘಟನೆಗೆ ಮುಂದಾದ್ರ ಅಳವೆಕೊಡಿ ಹೊಳೆಯ ದುರಂತಕ್ಕೂ ಈ ಮೂರಿನಕಟ್ಟೆಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನೋಡಿದಾಗ ನನಗೆ ಅನಿಸಿದ್ದು, ಹಿಂದೆಂದೂ ಭಟ್ಕಳದ ಕ್ಷೇತ್ರದಲ್ಲಿ ಕಾಣದಂತಹ ಒಂದು ವಿಚಿತ್ರ ರಾಜಕಾರಣಿ ಅಂದ್ರೆ ಮಂಕಾಳ ವೈದ್ಯರೇ. ಅವರು ಅಧಿಕಾರ ಹಣಕ್ಕಾಗಿ ಯಾವ ಮಟ್ಟಕ್ಕಾದ್ರೂ ಇಳಿಬಹುದು. ಭಟ್ಕಳ ತಾಲೂಕಿನ ವೆಂಕಟಾಪುರ ಅಳವೆಕೊಡಿ ನದಿಯಲ್ಲಿ ಚಿಪ್ಪಕಲ್ಲಿನ ಮೀನುಗಾರಿಕೆಯಲ್ಲಿ ಒಂದೇ ಕುಟುಂಬದ 11 ಮಂದಿಯ ದಾರುಣ ಸಾವಿನ ಈ ನೋವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅಗಲಿದ ಆತ್ಮಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ಈ ದುಃಖದ ಕ್ಷಣದಲ್ಲಿ ಸಮಸ್ತ ಕುಟುಂಬದವರಿಗೂ ಸಮುದಾಯದವರಿಗೂ ದೇವರು ನೋವನ್ನು ಭರಿಸುವ ಶಕ್ತಿ ನೀಡಲಿ. ಮೃತರಾದ ಎಲ್ಲ ಆತ್ಮಗಳಿಗೆ ಚಿರಶಾಂತಿ ಹಾಗೂ ಸದ್ಗತಿ ದೊರಕಲಿ. ಓಂ ಶಾಂತಿ. ಅಂದು 24/6/2026 ಆದಿತ್ಯವಾರ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಚಿಪ್ಪಕಲ್ಲಿನ ಮೀನುಗಾರಿಕೆಗೆ ತೆರಳಿದ ಶಿರಾಲಿಯ ಬಡ ಕುಟುಂಬ ವರ್ಗದ 14 ಜನರು ಸುಮಾರು 12 ಗಂಟೆಗೆ ಕೆಲಸ ಮುಗಿಸಿ ಮರಳುವಾಗ ಒಮ್ಮೆಲೆ ನೀರು ಸಮುದ್ರದಿಂದ ಅಬ್ಬರದ ರೀತಿಯಲ್ಲೇ ಬಂತು. ನದಿ ದಾಟಲಾಗದೆ ಮುಳುಗಿದ್ರು ಎಂದ್ರೆ ನನ್ನಿಂದ ನಿಜವಾಗ್ಲೂ ನಂಬಲು ಸಾಧ್ಯವಾಗಲಿಲ್ಲ. ಹಾಗೆ ನಾನು ಅಳವೆಕೊಡಿ ನದಿ ತೀರ ಹಾಗೂ ಸರ್ಕಾರಿ ಆಸ್ಪತ್ರೆಯ ಮೃತದೇಹದ ವೀಕ್ಷಣೆ ನಂತರ ಸ್ವಲ್ಪ ಗಂಭೀರವಾಗಿ ಯೋಚಿಸಿದೆ. ಅಂದು ರಾತ್ರಿ ಪೂರ್ತಿ ನಾನು ಕನವರಿಸಿದ್ದೆ ಜಾಸ್ತಿ. ಯಾಕೆ ದೇವರು ಇಂಥ ಕ್ರೂರವಾದ ಸಾವನ್ನು ತಂದೊಡ್ಡಿದೆ? ನಮ್ಮ ಬದ್ಧ ವೈರಿಗಳಿಗೂ ಕೂಡ ಇಂಥ ಸಾವು ಬರಬಾರದು. ಅದೆಷ್ಟೋ ಮಕ್ಕಳು ತಾಯಿ ತಂದೆ ಇಲ್ಲದೆ ಅವರ ನೋವು ಅವರ ಕನಸು ಒಂದೇ ಸಮನೆ ವೆಂಕಟಾಪುರ ನದಿಯಲ್ಲಿ ಕೊಚ್ಚಿ ಹೋದಂತಾಗಿದೆ. ನಾನು ಅದೆಷ್ಟೋ ಹಿರಿಯರಲ್ಲಿ, ಅಲ್ಲಿನ ಭಾಗದ ಜನರಲ್ಲಿ ಆ ನದಿಯ ಬಗ್ಗೆ ಕೇಳಿದೆ. ಆದ್ರೆ ಯಾರೊಬ್ಬರು ಕೂಡ ಹಿಂದೆಂದೂ ಈ ರೀತಿಯ ಘಟನೆ ಆಗಲಿಲ್ಲ, ಒಂದು ದೋಣಿ ಕೂಡ ಮುಗಿಸಿ ಈ ರೀತಿಯಾಗಿ ಯಾರು ಸಾಯಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಹಿರಿಯರು ಹೇಳಿದರು. ನಂತರ ನನಗೆ ನಾನೇ ಸಾಕಷ್ಟು ಪ್ರಶ್ನೆಯನ್ನು ಕೇಳಿಕೊಂಡೆ. ಹೀಗೆ ಹುಡುಕುತ್ತಾ ಹೊರಟ ನನಗೆ ವೆಂಕಟಾಪುರ ನದಿಯ ಸಂಪೂರ್ಣ ಚಿತ್ರಣವನ್ನು ತೆಗೆದುಕೊಂಡೆ. ನಂತರ ನನಗೆ ಯೋಚಿಸಿದ್ದು, ಹೆಬ್ಳೆಯ ವೆಂಕಟಾಪುರದ ಕುಕ್ನೀರ್ ಭಾಗದಲ್ಲಿ ನಡೆಯುತ್ತಿದ್ದ ಒಂದು ಕಾಮಗಾರಿಕೆ, ಅಂದ್ರೆ ಸಂಪೂರ್ಣವಾಗಿ ಹರಿಯುತ್ತಿದ್ದ ನದಿ. ಮಾನ್ಯ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರ ಖಾಸಗಿ ವೈಭೋಗಕ್ಕಾಗಿ ಒಂದು ಬೃಹತ್ ಸೇತುವೆಯನ್ನು ಮಾಡುತ್ತಿದ್ದಾರೆ. ಅಂದ್ರೆ ಇದು ಅವರ ಖಾಸಗಿ ವೈಭವಕ್ಕಾಗಿ. ಹಾಗೆ ಒಮ್ಮೆ ಅಲ್ಲಿಯೂ ಕೂಡ ಭೇಟಿ ನೀಡೋಣ ಅಂತ ಹೋಗಿದ್ದೆ. ಆದ್ರೆ ನನಗೆ ನಿಜವಾಗಲೂ ಅಲ್ಲಿಯ ಕಾಮಗಾರಿಕೆ ಪದ್ಧತಿ ನೋಡಿ ಆಶ್ಚರ್ಯಚಕಿತನಾದೆ. ಸೇತುವೆ ಕಟ್ಟಲೆಂದು ನದಿ ಭಾಗದಲ್ಲಿ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಬಲಭಾಗದಲ್ಲಿ ನೀರಿನ ಹರಿವು ಸಂಪೂರ್ಣ ಕಡಿಮೆ ಆಗಿದೆ. ಹಾಗೆ ಯೋಚಿಸಿ ನೋಡಿದಾಗ ಹಿಂದೆಂದೂ ನಡೆದಂತ ಇಂಥ ಒಂದು ದುರ್ಘಟನೆ ಈ ಕಾಮಗಾರಿಕೆಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನನ್ನನ್ನೇ ನಾನು ಪ್ರಶ್ನಿಸಿಕೊಂಡಾಗ, ನದಿಯ ಹೊರಹರಿವು ಕಮ್ಮಿಯಾಗಿ ಸಮುದ್ರದ ಒಳಹರಿವು, ಅಂದ್ರೆ ಸಮುದ್ರ ಮಟ್ಟದ ನೀರು ಏರ್ತಿದ್ದಂತೆ ಸಮುದ್ರದ ಒಳಹರಿವು ಜಾಸ್ತಿಯಾಗಿ ಆ ಸಮಯಕ್ಕೆ ಅಬ್ಬರದ ನೀರು ಅಳವೆಕೊಡಿ ಹೊಳೆಯನ್ನು ಸೇರಿದೆ. ಆ ಸಮಯದಲ್ಲಿ ಏನೂ ಅರಿಯದ ಬಡ ಅಮಾಯಕ ಜನರು ಹೊಟ್ಟೆಪಾಡಿಗಾಗಿ ಚಿಪ್ಪಿಕಲ್ಲಿನ ಮೀನುಗಾರಿಕೆ ತೆರಳಿ ಒಂದೇ ಕುಟುಂಬದ 11 ಜನರು ತಮ್ಮ ಜೀವನವನ್ನು ಕಳೆದುಕೊಂಡು ಇಂದು ಆ ಕುಟುಂಬದ ಮಕ್ಕಳು ಅನಾಥರಾದರು. ಈಗ ನಾವು ಗಂಭೀರವಾಗಿ ಯೋಚಿಸಬೇಕಾದದ್ದು ಏನು ಅಂದ್ರೆ, ನಮ್ಮ ಸಮಾಜ, ಸಂಪೂರ್ಣ ಉತ್ತರ ಕನ್ನಡ ಮತ್ತು ನಮ್ಮ ಭಟ್ಕಳದ ಜನತೆ ಅಂದ್ರೆ ಈ ಅವೈಜ್ಞಾನಿಕವಾಗಿ ಕಾಮಗಾರಿಕೆ ನಡೆಸಲು, ಈ ರಾಜವೈಭೋಗ ನಡೆಸಲು ಮಂಕಾಳ ವೈದ್ಯರಿಗೆ ಹೆಬ್ಳೆ ಪಂಚಾಯತ್ನವರು, CRZ ಯಾವ ರೀತಿಯಲ್ಲಿ ಪರ್ಮಿಷನ್ ಕೊಟ್ರು? ಅಥವಾ ಪರ್ಮಿಷನ್ ಪಡೆಯದೆ ತಾನೊಬ್ಬ ಉಸ್ತುವಾರಿ ಸಚಿವ ಎನ್ನುವ ಅಮಲಿನಲ್ಲಿ ಇಂಥ ಒಂದು ದುರ್ಘಟನೆಗೆ ಮುಂದಾದ್ರ? ಅದ್ರ ಬಗ್ಗೆ ಯಾಕೆ ನಮ್ಮ ಜನ ಯೋಚಿಸ್ತಿಲ್ಲ?
ಮಂಕಾಳ ವೈದ್ಯರು ಅಧಿಕಾರದಿಂದ ನಮ್ಮನ್ನು ತುಳಿಯಬಹುದು ಅನ್ನುವ ಭಯದಿಂದಲೋ ಅಥವಾ ಅವರ ನಡತೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿದೆ ಎಂತ ಕ್ರೂರ ಸ್ವಭಾವದವರು ಅನ್ನುವುದು. ಏನೇ ಆಗ್ಲಿ ಅವೆಲ್ಲ ಸೈಡ್ಗಿಡೋಣ. ಕೆಲವು ಕಾರಣಗಳಿಂದ ನಾವು ಹೊರಬಂದು ಇದ್ರ ಬಗ್ಗೆ ನಾವು ಒಂದು ತನಿಖೆಗೆ ಆಗ್ರಹಿಸಬೇಕು. ಯಾಕೆಂದ್ರೆ ಇಂದು ಸತ್ತವರ ಆತ್ಮಕ್ಕೆ ಶಾಂತಿ ಕೋರುತ್ತಿದ್ದೇವೆ, ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ. ಆದ್ರೆ ಯಾಕೆ ಇದರ ಮೂಲ ಕಾರಣ ಹುಡುಕಬಾರದು? ಅದೇ ದಿನ ಬೆಳಿಗ್ಗೆ ಶಾಂತಿಯುತವಾಗಿ ಭಟ್ಕಳದ ಮುರಿನ್ ಕಟ್ಟೆಯಲ್ಲಿ ಹಿಂದೂಗಳ ಸಂಪ್ರದಾಯಕ್ಕೆ ತಕ್ಕಂತೆ ಇತಿಹಾಸ ಪ್ರಸಿದ್ಧವಾದ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ. ಅಂದ್ರೆ ರೋಡ್ ಅಗಲೀಕರಣ ಪೂರಕವಾಗಿ ಅಲ್ಲೇ ಪಕ್ಕದಲ್ಲಿ ಕಾನೂನುಬದ್ಧವಾಗಿ ಕಟ್ಟಿದ್ದಾರೆ. ಆದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವುದೇ ತಕರಾರು ಇಲ್ಲದೆ ಆ ದಿನ ರಾತ್ರಿ ಸಂಜೆ ಸುಮಾರು ರಾತ್ರಿ ಆಗೋ ಹೊತ್ತಲ್ಲಿ ಒಂದು ಘಟನೆ ಕೋಲಾಹಲಕ್ಕೆ ತಿರುಗಿ ಸಮಸ್ತ ನಾಗರಿಕರು ಭಟ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನ್ ಸೇರಿದ್ರು ಅವರೆಲ್ಲರೂ ದಿಢೀರ್ನೆ ಭಟ್ಕಳದ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಧರಣಿ ಕೂತಿದ್ರು. ಆದ್ರೆ ಮಂಕಾಳ ವೈದ್ಯರು ಬಡವರ ಪರವಾಗಿ ಅನ್ನುವುದು ಕೇವಲ ಬಾಯಿ ಮಾತಿನಲ್ಲ ಅಷ್ಟೇ, ಕೊನೆಗೆ ಮುರಿನ್ ಕಟ್ಟೆಯ ವಿಚಾರದಲ್ಲಿ ಧರ್ಮದ ಪರವಾಗಿ ಕೂಡ ನಿಲ್ಲಲು ಹಿಂದೇಟು ಹಾಕಿದಂತಹ ಧರ್ಮದ್ರೋಹಿ ರಾಜಕಾರಣಿ ಅಂದ್ರೂ ಕೂಡ ತಪ್ಪಾಗಲಾರದು. ಅಳವೆಕೋಡಿ ಹೊಳೆ ದುರಂತಕ್ಕೂ ಈ ಮುರಿನ್ ಕಟ್ಟೆಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನೋಡಿದಾಗ ನನಗೆ ಅನಿಸಿದ್ದು, ಅಂದು ಮಂಕಾಳ ವೈದ್ಯರು ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿದ್ರು. ನಂತರ ಈ ಸುದ್ದಿಯನ್ನು